ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹತ್ರ ಏನು ಕ್ರಾಫ್ಟ್ ಮಾಡಿದ್ದೀನಿ ಅಂದರೆ ಒಂದೊಂದು ಕ್ರಾಫ್ಟ್ ಮಾಡಿರೋದು ನಿಮ್ಗೆ ತೋರಿಸಿದ್ದೀನಿ. ಬಟ್ ಆದರೆ ಮಿಕ್ಕಿದೆಲ್ಲ ತೋರಿಸಿಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಸೊ ಇಷ್ಟು ಕ್ರಾಫ್ಟ್ ಇದ್ದಾವೆ, ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಡ್ರಾಯಿಂಗ್ಸ್ ತೋರಿಸ್ತೀನಿ. ಇದು ಕೇಕಲ್ಲಿ ಇರುತ್ತಲ್ಲ ಅದು. ಈ ಡ್ರಾಯಿಂಗ್ ಮಾಡಿದ್ದೆ ಬಟ್ ಇನ್ನೂ ಫಿನಿಶ್ ಆಗಿಲ್ಲ. ನೆಕ್ಸ್ಟು ಗಣೇಶ ಮಾಡಿದ್ದೀನಿ, ಸೊ ಕ್ಯೂಟ್. ನೆಕ್ಸ್ಟು ರಾಧಾ, ಇದು ಫೇಸ್ ಸ್ವಲ್ಪ ದೊಡ್ಡದಾಗಿ ಬಂದ್ಬಿಟ್ಟಿದೆ. ಇದು ಇಲ್ಲಿ ಕೃಷ್ಣ ಮತ್ತು ಇದು ರಾಧಾ. ಇದು ಇನ್ನೂ ಫಿನಿಶ್ಡ್ ಆಗಿಲ್ಲ. ಇದು ನನ್ನ ಡ್ರಾಯಿಂಗ್ ಬುಕ್, ಚಿಕ್ಕ ಡ್ರಾಯಿಂಗ್ ಬುಕ್. ನಾನು ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಬಿಡಿಸಿದ್ದು, ಚೆನ್ನಾಗಿ ಬಂದಿದೆ. ಆದರೂ ಆ್ಯಂಡ್ ಇದು ಒನ್ ಆಫ್ ದ ಫೇವ್ರೆಟ್ ಡ್ರಾಯಿಂಗ್ ಇದು ನನ್ನದು. ಆ್ಯಂಡ್ ಇದು ಇದು ನನ್ನ ಟೆಕ್ಸ್ಟ್ ಬುಕ್ಕಲ್ಲಿತ್ತು. ಇದನ್ನು ನೋಡಿಕೊಂಡು ನಾನು ಡ್ರಾಯಿಂಗ್ ಮಾಡಿರೋದು. ನೆಕ್ಸ್ಟು ಇದು ಟ್ರೀ, ಇದು ತುಂಬ ಇಷ್ಟ ನನಗೆ. ಇದು ರೇನ್ಬೋ. ಅವತ್ತು ನಂಗೆ ಜಾಸ್ತಿ ಕಲರ್ಸ್ ಇರಲಿಲ್ಲ, ಸೊ ಹಂಗೆ ಜಸ್ಟ್ ಮಾಡಿದ್ದೆ. ಇದು ಡ್ರಾಯಿಂಗ್ ಅಲ್ಲ, ಆರ್ಟ್. ಇದು ಫ್ರೆಂಡ್ಶಿಪ್ ಡೇಗೆ ಅಂತ ಮಾಡಿದ್ದು, ಸುಮ್ಮನೆ ಡ್ರಾಯಿಂಗ್ ಮಾಡಿದ್ದೆ. ಸೊ ಇದು ಲೈಟ್ ಇರುತ್ತಲ್ಲ, ಸೊ ಸುಮ್ಮನೆ ಡ್ರಾಯಿಂಗ್ ಮಾಡಿದ್ದೆ. ಇದರಲ್ಲಿ ಇಷ್ಟೇ. ನೆಕ್ಸ್ಟ್ ಫೈನಲ್ ಇದು ಪೂರ್ತಿ ಪೇಪರ್ಸಲ್ಲೇ ತುಂಬಿದೆ. ತೋರಿಸ್ತೀನಿ ಬನ್ನಿ. ಇಷ್ಟು ಪೇಪರ್ ಇದೆ. ಆ್ಯಂಡ್ ಇದು ವೆಡ್ಡಿಂಗ್ ಇದು ತಂದಿದ್ದೆ. ಸೊ ಬುಕ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೆ, ಬಟ್ ಮಾಡಿಲ್ಲ. ಆ್ಯಂಡ್ ಇಷ್ಟು ಪೂರ್ತಿ ಕ್ರಾಫ್ಟ್ ಪೇಪರ್ಸ್ ಗ್ರೀನೇ ತುಂಬಿದೆ. ಇದು ಕೂಡ ಡ್ರಾಯಿಂಗ್ಗೆ. ಮಿಕ್ಕಿದೆಲ್ಲ ಪೇಪರ್ಸ್ ಅಷ್ಟೇ. ಇದರಲ್ಲಿ ಕಾರ್ಡ್ಬೋರ್ಡ್ ಇದೆ, ಪೇಪರ್ಸ್ ಇದೆ ಅಷ್ಟೇ. ಇದರಲ್ಲಿ ಇಷ್ಟು. ನೆಕ್ಸ್ಟು ಕ್ರಾಫ್ಟ್ ಕಡೆ.
ಇನ್ನು ಇನ್ಕಂಪ್ಲೀಟ್ ಇದೆ ಇದು. ಇದು ಲೋಟಸ್ ಮಾಡಿದ್ದೆ, ನಿಮ್ಗೆ ತೋರಿಸಿದ್ದೆ, ವಿಡಿಯೋ ಮಾಡಿದ್ದೆ ಇದನ್ನ. ಸೊ ಇದನ್ನ ನಾನು ಪೇಪರಲ್ಲಿ ಕಲರ್ ಮಾಡಿಬಿಟ್ಟು ಆಮೇಲೆ ಇದ್ರ ಮೇಲೆ 2 ಸೈಡು ಟ್ರಾನ್ಸ್ಪರೆಂಟ್ ಟೇಪ್ ಹಾಕಿದ್ದೀನಿ. ಆವಾಗವಾಗ ಮಾಡ್ತಿದ್ದೆ ಇದನ್ನು. ನೆಕ್ಸ್ಟು ಡ್ರಾಯಿಂಗ್. ಒಂದು ಕಲರ್ ಕಿಟ್ಟಲ್ಲಿ ಸಿಕ್ಕಿತ್ತು ಇದು. ನೆಕ್ಸ್ಟು ಇದು ತೋರಿಸಿದ್ದೆ, ಇದು ನಾನು ನಿಮ್ಗೆ ತೋರಿಸಿದ್ದೆ, ಬಟ್ ಇದೆಲ್ಲ ಹಾಳಾಗೋಗ್ಬಿಟ್ಟಿದೆ. ನೆಕ್ಸ್ಟು ಗ್ಲಿಟರ್ ಇದೆ, ಸ್ಟಿಕ್ಕರ್ಸ್. ಇದು ಇನ್ನೂ ಒಂದು ರೆಡ್ ಕಲರ್ದಿದೆ, ಈ ಥರ ಸ್ಟೋನ್ಸ್ ಕ್ರಾಫ್ಟ್ ವರ್ಕಿಗೆ ಅಂತ ತಗೊಂಡಿದ್ದೆ ಅದನ್ನ. ಸೊ ನೆಕ್ಸ್ಟು ಈ ಥರ ಪೇಪರ್ಸ್ ಇಲ್ಲಿದೆ. ಸೊ ಇದು ಬರ್ತ್ಡೇಗೆ ಹಾಕಕ್ಕಂತ ಮಾಡಿದ್ದು ಜಾಬ್. ಜಸ್ಟ್ ಇದನ್ನು ಪೇಪರ್ ತಗೊಂಡು ಆಲ್ಫಾಬೆಟ್ ಬರೆದ್ಬಿಟ್ಟು ಡಿಸೈನ್ ಮಾಡಿ ಇಲ್ಲಿ ಓಲ್ಡ್ ಮಾಡಿ ಥ್ರೆಡ್ ಹಾಕಿರೋದು. ನೆಕ್ಸ್ಟು ಇದು ಬರ್ತ್ಡೇದಿದೆ. ಆ್ಯಂಡ್ ನೆಕ್ಸ್ಟ್ ಇದು ಡೆಕೋರೇಟಿವ್ ಪೇಪರ್. ಆ್ಯಂಡ್ ನೆಕ್ಸ್ಟ್ ಇದು ಪೇಂಟು. ಅದರಲ್ಲಿ ಪೇಂಟ್ ಇಲ್ಲ, ನಾನು ಕ್ಲೀನ್ ಮಾಡಿಕೊಂಡು ಖಾಲಿ ಆಗಿದ್ದರಿಂದ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೀನಿ. ಗ್ಲಿಟರ್ ವಾಟರ್ ಪೆನ್ಸ್ ಥರ. ಈ ಥರ ನೆಕ್ಸ್ಟು ಗ್ರೀಟಿಂಗ್ ಕಾರ್ಡು ಫಾದರ್ಸ್ ಡೇಗೆ ಅಂತ ಮಾಡಿದ್ದೆ ಇದನ್ನು. We are noble children because our father is a noble. Father is the only one person whom you can demand on for a lifetime. Thank you for all my strength you gave me to perform better in life. ಚೆನ್ನಾಗಿದೆಯಲ್ಲ. ನೆಕ್ಸ್ಟು ಅದೇ ಸ್ಟೋನ್ಸ್ ತೋರಿಸಿದ್ನಲ್ಲ, ಅದೇ ರೆಡ್ ಕಲರಲ್ಲಿದೆ. ಸೊ ನೆಕ್ಸ್ಟು ಅದೇ ಇದು ಆ್ಯಪಿ. ಇವು ನೆಕ್ಸ್ಟು ಇದು ನನ್ನ ತಮ್ಮದು ಧಾರ್ಮಿಕ್ ಅಂತ. ನೆಕ್ಸ್ಟ್ ಇದೆ ಒಂದು ಇತ್ತು, ಅದರ ಕಿತ್ತೋಗಿತ್ತು, ತಿರ್ಗಾ ಒಂದು ಮಾಡಿದ್ದು. ನೆಕ್ಸ್ಟ್ ಅದೇ ಅವಾಗಲೂ ತೋರಿಸಿದ್ನಲ್ಲ, 2 ಸಿಕ್ಕಿದ್ದು ಇದೇ ಥರ.
ಅಗೇನ್ ದಿಸ್ ಗ್ಲಿಟರ್ ಪೆನ್ಸ್, ಮತ್ತು ಇದು ಸ್ಟಿಕ್ಕರ್ಸ್ ಇದ್ದಾವೆ ಎರಡು, ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಗ್ಲಿಟರ್ಸ್, ಆ್ಯಂಡ್ ಇಲ್ಲಿ ಲೂಡೋ ಮಾಡಿದ್ದೆ. ಲೂಡೋ ಕಾರ್ಡ್ಬೋರ್ಡಲ್ಲಿ ಮಾಡಿದ್ದೆ ಇದೆಲ್ಲ. ಇದೆ ದಿಸ್ ನೋಟ್ಸ್ ಪ್ಯಾಡ್. ಒಂದೊಂದಾಗೆ ತೋರಿಸ್ತೀನಿ ನಾನು. ಇದು ಲೈಕ್ ಬುಕ್ ಥರ. ಬ್ಯೂಟಿಫುಲ್ ಥಾಟ್ ಮೇಕ್ ಬ್ಯೂಟಿಫುಲ್ ಪೀಪಲ್ ಅಂತ ಇದೆ. ಇಫ್ ಯು ಬಿಲೀವ್ ಇನ್ ಯುವರ್ ಎನಿಥಿಂಗ್ ಈಸ್ ಪಾಸಿಬಲ್. ಇದು ಸೊ ನೆಕ್ಸ್ಟು ಈ ಥರ ಮಿನಿ ಕಲರ್ಸ್ ಜಾಸ್ತಿ ಇದೆ ಇದೇ ಥರ. ನೆಕ್ಸ್ಟು 1-2 ಶೀಟ್ನ ಆ್ಯಡ್ ಮಾಡಿ ಲೈಕ್ ಲಿಟಲ್ ಕ್ಯಾನ್ವಸ್ ಥರನೇ ಮಾಡಿದ್ವಿ ಡಿಸೈನ್. ಆ್ಯಂಡ್ ದಿಸ್ ಅವಾಗಲೇ ತೋರಿಸಿದ್ನಲ್ಲ ಅದೇ ಈ ಥರ ಬಂದ್ಬಿಡ್ತು ಅಷ್ಟೇ, ಮಿಕ್ಕಿದೆಲ್ಲ ಇನ್ನೂ ಮಾಡಿಲ್ಲ. ಇದು ಬ್ಲ್ಯಾಕ್ ಮ್ಯಾಜಿಕ್ ಶೀಟ್ಸು ನಾನೇ ಮನೇಲಿ ಮಾಡಿದ್ದು. ಇವಾಗ ಏನು ಸೇಮ್ ಡಿಸೈನ ತೋರಿಸಿದ್ನಲ್ಲ ಅದೇ ಡಿಸೈನ್. ಸೊ ದಿಸ್ ಇಸ್ ನೋಟ್ಪ್ಯಾಡ್. ಲಾಸ್ಟ್ ಒಂದಿದೆ, ಅದು ಯಾವುದೇ ಡ್ರಾಯಿಂಗ್ ಮಾಡಿದ್ದು ಫ್ರೇಮ್. ನನ್ನ ಡ್ರಾಯಿಂಗ್ ಮಾಡಿ ಮತ್ತು ಆಮೇಲೆ ಪೇಪರಲ್ಲಿ ಕಲರ್ ಪೇಪರಲ್ಲಿ ಫ್ರೇಮ್ ಮಾಡಿದ್ದೀವಿ, ಪೇಪರ್ ಫ್ರೇಮು. ಸೊ ಪೋಸ್ಟಲ್ಲಿ ಹಾಕಿದ್ದೆ ಇದನ್ನು. ಸೊ ನಾನೊಂದು ಮಾಡಿದ ಮಿಸ್ಟೇಕ್ ಏನು ಅಂದರೆ ನಾರ್ಮಲ್ ಶೀಟಲ್ಲಿ ಡ್ರಾಯಿಂಗ್ ಮಾಡಿಬಿಟ್ಟೆ. ಆ್ಯಂಡ್ ಈ ಫ್ರೇಮ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹಾಕ್ತೀನಿ. ಲಾಸ್ಟಲ್ಲಿ ಇದೊಂದು ಐಸ್ ಕ್ರೀಮ್ ಕಪ್ನ ಕಲರ್ ಮಾಡಿದ್ದೆ ಪೇಂಟಲ್ಲಿ. ಡಿಸೈನ್ ಚೆನ್ನಾಗಿಲ್ಲ ಆದರೆ. ಸೊ ಇದನ್ನು ಬೇರೆ ಕಲರ್ ಹಾಕಬೇಕು ಅಂತ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟು ಇದನ್ನು ಒಮ್ಮೆ ಬರ್ತ್ಡೇ ಗಿಫ್ಟ್ ಅಂತ ಮಾಡಿರೋದು. ಸೊ ಇದ್ರ ಒಳಗಡೆ ಏನೇನಿದೆ ನೋಡೋಣ. ಫಸ್ಟು ಮೆಸೇಜ್, ಹ್ಯಾಪಿ ಬರ್ತ್ಡೇ ಮಾಮ್ ಅಂತ ಹೇಳಿ. ನೆಕ್ಸ್ಟು ದಿಸ್ ಹ್ಯಾಂಡ್ ಮೇಡ್ ಸರ. ಮನೇಲೇ ಎಲ್ಲ ಕಿತ್ತೋಗಿರೋ ಸರ ಇತ್ತು, ಸೊ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ನೆಕ್ಸ್ಟು ಇಯರಿಂಗ್ಸ್. ನೆಕ್ಸ್ಟ್ ಇನ್ನೂ ಒಂದು ಗಿಫ್ಟ್ ಕೊಟ್ಟಿದ್ದೆ ಹ್ಯಾಂಡ್ ಮೇಡೆ. ಈ ಬೋ ಇದೆಯಲ್ಲ ಅದು ಹ್ಯಾಂಡ್ ಮೇಡೇ ಮಾಡಿದ್ದೆ. ಸೊ ಏನು ಡಿಫ್ರೆನ್ಸ್ ಅಂದರೆ ಈ ಬಾಕ್ಸು ಎರಡು ಒಂದೇ ಥರ ಮಾಡಿರೋದು, ಬಟ್ ಆದರೆ ಇದು ಚಿಕ್ಕದು ಇದು ದೊಡ್ಡದು. ಸೊ ಇನ್ನೇನು ಒಂದು ಸ್ವಲ್ಪ ದಿವಸದಲ್ಲೇ ಈ ಬಾಕ್ಸ್ ಮಾಡೋದು ಹೆಂಗೆ ಅಂತ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ನೋಡಿ. ಲಾಸ್ಟಲ್ಲಿ ಒಂದು ರಿಂಗ್ ಮಾಡಿದ್ದೆ, ವೈಯರಲ್ಲಿ ರಿಂಗ್ ಮಾಡಿದ್ದೆ. ಇದು ತುಂಬ ಈಸಿ.
ಇಷ್ಟೇ ಈಸಿ ಇಯರಿಂಗ್ಸು. ಇದನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.